ಇವತ್ತು ಬಸ್ಸಲ್ಲಿ ನನ್ನ ಜೊತೆ ಈ ತರ ಆಗ್ಬಿಡದ. ಹೇ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಹೋಗ್ತಿರೋದು ಅವರ್ಸಕ್ಕೆ ಯಾಕಂದ್ರೆ ಮಾಡಕ್ಕೇನು ಕೆಲಸ ಇರಲಿಲ್ಲ ಅದಕ್ಕೆ. ನಿಜ ಹೇಳ್ಬೇಕಂದ್ರೆ 4 ದಿವಸ ಕಾಲೇಜಿಗೆ ರಜೆ ಇದೆ, ಅದಕ್ಕೆ ನಾನು ಹೋಗ್ತಿರೋದು ಅವರ್ಸಕ್ಕೆ. ಹಂಗೆ ನಮ್ಮಪ್ಪ ಹೊನ್ನಾವರ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಅವ್ರು ಹೋದ್ರು ಸಾಗರಕ್ಕೆ. ಹಂಗೆ ಕುತ್ಕೊಂಡು ಬಸ್ಸಿಗೆ ವೇಟ್ ಮಾಡ್ತಿದ್ದೆ. ಅವಾಗ್ಲೇ ಬಂತು ಅಂಕೋಲದ ಬಸ್ಸಲ್ಲಿ ಕುತ್ಕೊಂಡು ಅಂಕೋಲ ಟಿಕೆಟ್ ತಗೊಂಡು ಹಾಡ್ ಕೇಳ್ತಾ ಕೂತಿದ್ದೆ. ಹಾಡ್ ಕೇಳ್ತಾ ಅಂಕೋಲ ಬಂದಿದ್ದೆ ಗೊತ್ತಾಗಿಲ್ಲ. ಹಂಗೆ ಅಂಕೋಲ ಸ್ಟಾಪಿಗೆ ಇಳಿದೆ. ಈ ಬಸ್ಸಿಂದ ಇಳಿಯಕ್ಕೂ ಅವರ್ಸದ ಬಸ್ ಬಂತು. ಅವರ್ಸದ ಬಸ್ಸಿಗೆ ಹತ್ತಿದೆ. ಬಸ್ ಟಿಕೆಟಿಗೆ ದುಡ್ಡು ಕೊಡೋಣ ಅಂದ್ರೆ ದುಡ್ಡೇ ಕಾಣಿಸ್ತಿಲ್ಲ. ಆಮೇಲೆ ನೆನಪಾಯ್ತು ಹಿಂದ್ಗಡೆ ಜೋಬಲ್ ದುಡ್ಡಿದೆ ಅಂತ. ಹಂಗೆ ಅವರ್ಸ ಬಂತು. ಅವರ್ಸ ಸ್ಟಾಪಿಗೆ ಇಳಿದೆ. ಹಂಗೆ ಆಟೋ ಮಾಡ್ಕೊಂಡು ನಮ್ಮ ಅತ್ತೆ ಮನೆ ಕಡೆ ಹೊಂಟೆ. ಫೈನಲಿ ಇಷ್ಟೆಲ್ಲ ಸಾಹಸ ಮಾಡ್ಕೊಂಡು ನಮ್ಮ ಅತ್ತೆ ಮನೆ ಕಡೆ ಬಂದೆ ನಾನು. ಇಷ್ಟೆಲ್ಲ ಸಾಹಸ ಯಾಕಂದ್ರೆ ನಾನು ಬರೀ ಕಾರಲ್ಲಿ ಬಂದೆ ರೂಢಿ ನಂಗೆ. ಬಸ್ಸಲ್ಲಿ ಯಾವತ್ತೂ ಒಬ್ಬನೇ ಬಂದಿಲ್ಲ ನಾನು, ಇವತ್ತೇ ಫಸ್ಟ್ ಟೈಮ್ ಬಂದಿದ್ದು. ಹಂಗೆ ಈ ಕ್ಯೂಟಿ ನಂಗೆ ಡ್ರೆಸ್ ಚೇಂಜ್ ಮಾಡಕ್ಕೆ ಕೊಡ್ತಿರ್ಲಿಲ್ಲ. ಹಂಗೆ ಫ್ರೆಶ್ ಕಬ್ಬಿನ ಹಾಲು ಕುಡ್ಕೊಂಡು ಇಲ್ಲಿನ ವಾತಾವರಣ ನೋಡ್ತಾ ಇದ್ದೆ. ಇದು ಸುಮ್ಮನೆ ಕೂತಿತ್ತಂತ ಇದಕ್ಕೆ ಸ್ವಲ್ಪ ಕಾಟ ಕೊಟ್ರೆ ಇದು ಈ ತರ ಹೇಳ್ಬಿಡೋದ ನಂಗೆ. ಗೈಸ್, ಮಧ್ಯಾಹ್ನದ ಊಟ ಮಾಡ್ಕೊಂಡು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ರಿ. ನಾಳೆನೂ ವಿಡಿಯೋ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್ ಬಾಯ್.